Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ ನಾವು ಅಲೋವಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ದಟ್ ಈಸ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅನ್ನೋದ್ರ ಬಗ್ಗೆ ಯಾವ ರೀತಿ ಕಾಂಪ್ಯೂಟೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ಕೆ ಬರ್ತಿದ್ದೀನಿ ಸ್ಟೂಡೆಂಟ್ಸ್. ಜೊತೆಗೆ ಬುಕ್ ಪ್ರಾಫಿಟ್ನ ಕಾಂಪ್ಯೂಟೇಷನ್ ಮಾಡೋದನ್ನು ಕೂಡ ಇವತ್ತು ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಡೋಣ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಈಗ ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಬನ್ನಿ ಸ್ಟೂಡೆಂಟ್ಸ್. ಕಾಂಪಿಟೇಷನ್ ಆಫ್ ಅ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಯಾವ ರೀತಿ ಬರುತ್ತಂತೆ ಅಂದರೆ, ಫಸ್ಟ್ ಏನು ಮಾಡಬೇಕಾಗಿರುತ್ತೆ, ನಾವು ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ನ ತೊಗೊಬೇಕಾಗಿರುತ್ತೆ. ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್, ಅದರಲ್ಲಿ ಲೆಸ್ ಅಲೋವಬಲ್ ರೆಮ್ಯುನರೇಷನ್ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ನ ಅಂಡರ್ ಸೆಕ್ಷನ್ 40B ನ ಲೆಸ್ ಮಾಡಿದ್ಮೇಲೆ ಬರುವಂತಹ ಅಮೌಂಟ್ನ ನಾವೇನಂತ ಕರಿತೀರ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ. ಹಾಗಾದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಬರುತ್ತೆ ಅಂದರೆ, ಬುಕ್ ಪ್ರಾಫಿಟಲ್ಲಿ ಅಲೋವಬಲ್ ರೆಮ್ಯುನರೇಷನ್ನ ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಲೋವಬಲ್ ಅಂದ್ರೂ ಒಂದೇ, ಅಡ್ಮಿಸಬಲ್ ಅಂದ್ರೂ ಒಂದೇ. ಅಲೋವಬಲ್ ರೆಮ್ಯುನರೇಷನ್, ಅಡ್ಮಿಸಬಲ್ ರೆಮ್ಯುನರೇಷನ್ ಆರ್ ಸ್ಟ್ಯಾಟ್ಯುಟರಿ ಲಿಮಿಟ್ ಅಂಡರ್ ಸೆಕ್ಷನ್ 40B ಅಂದರೂ ಕೂಡ ಒಂದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೀಗ ಪ್ರೀವಿಯಸ್ ಸೆಷನ್ಸಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವೋ ಅದೇ ಪ್ರಾಬ್ಲಮ್ಸ್ಗೆ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಹಾಗಾದರೆ ನೋಡಿ, ಪ್ರಾಬ್ಲಮ್ ನಂಬರ್ 1 ನಾವು ಸಾಲ್ವ್ ಮಾಡಿದಾಗ ಅವನ ಬುಕ್ ಪ್ರಾಫಿಟ್ ಬಂದಿತ್ತಂತೆ 15 ಲಕ್ಷ. ಓಕೆ, 15 ಲಕ್ಷ. ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಬರುತ್ತೆ ಅಂತ ಹೇಳಿದ್ದೀನಿ. ಬುಕ್ ಪ್ರಾಫಿಟಲ್ಲಿ 40B ನ ಕಳೆದ್ರೆ ಬರುವಂತಹದೇ, ಬುಕ್ ಪ್ರಾಫಿಟಲ್ಲಿ 40B ನ ಕಳೆದ್ರೆ ಬರುವಂತಹದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 40B ಎಷ್ಟು ಅಲೋವಬಲ್ ಆಗಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ? ಬುಕ್ ಪ್ರಾಫಿಟ್ 15 ಲಕ್ಷ ಇದೆಯಂತೆ. ಸೊ ಆನ್ ಫಸ್ಟ್ 3 lakhs ಆಫ್ BP ಅಂದರೆ 2.7 lakhs ಅಂದರೆ 2,70,000 ಆನ್ ದ ಬ್ಯಾಲೆನ್ಸ್ ಆಫ್ BP ಎಷ್ಟಂತೆ? 15 ಲಕ್ಷದಲ್ಲಿ 3 ಲಕ್ಷ ಕಳೆದ್ರೆ ಬರೋದು 12 ಲಕ್ಷ. 12 ಲಕ್ಷದ ಮೇಲೆ ಏನು ಮಾಡಿದ್ವಿ? 60% ಅಪ್ಲೈ ಮಾಡಿದ್ವಿ. 60% ಅಪ್ಲೈ ಮಾಡಿದ್ರೆ ಏನು ಬರುತ್ತೋ 7,20,000 ಬಂತು. ಹಾಗಾದರೆ 2,70,000 ಪ್ಲಸ್ 7,20,000 ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಬರುತ್ತಂತೆ ಸ್ಟೂಡೆಂಟ್ಸ್? ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ 9,90,000 ಬಂದಂತೆ. ಹಾಗಾದರೆ 9,90,000 ಬಂತು ಅಂದರೆ ಅಡ್ಮಿಸಬಲ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಮಾಡಬೇಕು ಅಂದರೆ ಆಕ್ಚುಯಲ್ ರೆಮ್ಯುನರೇಷನ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ ನಲ್ಲಿ ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ವಿಚ್ ಎವರ್ ಈಸ್ ಲೋಯರ್ನ ನೋಡಬೇಕಾಗಿರುತ್ತೆ. ವಿಚ್ ಎವರ್ ಈಸ್ ಲೋಯರ್, ಇವೆರಡಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದೇ ಅಲೋವಬಲ್ ರೆಮ್ಯುನರೇಷನ್ ಅಂತ ಹೇಳಿದೆ. ಹಾಗಾದರೆ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಎಷ್ಟು ಬಂತು? 8 lakhs ಬಂತು. BP ಎಷ್ಟಿದೆಯಂತೆ? 15 ಲಕ್ಷ ಇದೆಯಂತೆ. ಹಾಗಾದರೆ BP ಎಷ್ಟಿದೆ? 15 ಲಕ್ಷ ಇದೆ. ಹಾಗಾದರೆ ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ 15 ಲಕ್ಷ. ಅಲೋವಬಲ್ ರೆಮ್ಯುನರೇಷನ್ ಆಸ್ ಪರ್ ಸೆಕ್ಷನ್ 40B ಅಂತ ತಂದಾಗ 8 lakhs. ಅಂದರೆ ಇದರಿಂದ ಇದು ಕಳೆದ್ರೆ ಅಂದರೆ ಬರುವಂತಹದ್ದು 7 lakhs ಅನ್ನೋದನ್ನೇ ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಎರಡನೇ ಪ್ರಾಬ್ಲಮ್ ಅಲ್ಲಿ ನೋಡಿದಾಗ ಬುಕ್ ಪ್ರಾಫಿಟ್ ಬಂದಿರೋದು 2,70,000, ಬುಕ್ ಪ್ರಾಫಿಟ್ ಇರೋದು 2,70,000. ಅಲೋವಬಲ್ ರೆಮ್ಯುನರೇಷನ್ ಆಸ್ ಪರ್ ಸೆಕ್ಷನ್ 40B ಎಷ್ಟು ಬಂದಿದೆ? 2,43,000. ಹಾಗಾದರೆ 2,70,000 ಮೈನಸ್ 2,43,000 ಅಂದರೆ ಬರುವಂತಹ 27,000 ಅನ್ನೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್.
ಹಾಗಾದ್ರೆ ಈ ಪ್ರಾಬ್ಲಮಲ್ಲಿ ನೋಡಿದ್ರೆ ಅಂತಂದರೆ ಬುಕ್ ಪ್ರಾಫಿಟ್ ಇರುವಂತಹದ್ದು ಏನಿದೆ 2 lakhs ಇದೆ. ಆ ಬುಕ್ ಪ್ರಾಫಿಟ್ನಲ್ಲಿ 2 lakhs ಅಂದರೆ 3 lakhsಗಿಂತ ಕಡಿಮೆ ಇದೆ. ಸೊ ಇದು ಅಪ್ಲಿಕಬಲ್ ಆಗಲ್ಲ ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ. ಸೊ ಡೈರೆಕ್ಟಾಗಿ 2 lakhs ಮೇಲೆ 90% ಮಾಡಿದ್ರೆ 1,80,000 ಆರ್ 1,50,000 ವಿಚ್ ಎವರ್ ಇಸ್ ಹೈಯರ್. ವಿಚ್ ಒನ್ ಇಸ್ ಹೈಯರ್? 1,80,000. ಹಾಗಾದರೆ ಮ್ಯಾಕ್ಸಿಮಮ್ ಡಿಡಕ್ಷನ್ನ ಅಲೋವಬಲ್ ಆಗೋದೆಷ್ಟು? 1,80,000 ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ ವಿಚ್ ಎವರ್ ಇಸ್ ಲೆಸ್ ಅಂದರೆ ಬರೋದು 40B ಪ್ರಕಾರವಾಗಿ ಅಲೋವಬಲ್ ರೆಮ್ಯುನರೇಷನ್ ಆಗೋದು 1,80,000. ಬುಕ್ ಪ್ರಾಫಿಟ್ ಎಷ್ಟಿರೋದು ಸ್ಟೂಡೆಂಟ್ಸ್? 2 ಲಕ್ಷ ಇರೋದು. ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ 2 ಲಕ್ಷ. ಅಲೋವಬಲ್ ರೆಮ್ಯುನರೇಷನ್ ಇರೋದು 1,80,000. ಹಾಗಾದರೆ ಬರುವಂತಹ 20,000 ಇದೆ ಅಲ್ವಾ, ಇದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಅಂದರೆ ಬುಕ್ ಪ್ರಾಫಿಟ್ನಲ್ಲಿ ಅಲೋವಬಲ್ ರೆಮ್ಯುನರೇಷನ್ ನಾವು ಕಳೆದ್ರ ಅಂತಂದರೆ ಅಂಡರ್ ಸೆಕ್ಷನ್ 40B ಬರುವಂತಹದ್ದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಬಿಸ್ನೆಸ್ ಇನ್ಕಮ್ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿದೆ. ಅದೇ ರೀತಿಯಲ್ಲಿ 4ನೇ ಪ್ರಾಬ್ಲಮ್ಮು ಸೇಮ್ ಥಿಂಗ್. ಎಷ್ಟಿರೋದು? 2,70,000 ಅಂತೆ. ಬುಕ್ ಪ್ರಾಫಿಟ್ ಇರೋದು 3 ಲಕ್ಷ. ಹಾಗಾದರೆ 3 ಲಕ್ಷ ಬುಕ್ ಪ್ರಾಫಿಟ್ ಇದೆ. 2,70,000 ಅಲೋವಬಲ್ ರೆಮ್ಯುನರೇಷನ್ ಇದೆಯಂತೆ. ಸೊ ಬರುವಂತಹ 30,000 ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಇದನ್ನು ಕೂಡ 2,70,000 1,80,000 4.25 ಲಕ್ಷ ಆಗುತ್ತೆ. ಇದ್ದಿದ್ದೆಷ್ಟು 6 ಲಕ್ಷ BP ಅಂತೆ. ಸೊ BP ಅನ್ನೋದು 6 ಲಕ್ಷ ಇದೆ. ಅಲೋವಬಲ್ ರೆಮ್ಯುನರೇಷನ್ ಎಷ್ಟಂತೆ? 4,50,000 ಅಂತ. ಹಾಗಾದರೆ 1,50,000 ಅನ್ನೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇದು ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಇಲ್ಲೂ ಅಷ್ಟೇನೆ ಏನಾಗಿರುತ್ತೆ ಒಂದ್ಸಲಿ ನೋಡ್ಬೋಣ. ಬುಕ್ ಪ್ರಾಫಿಟ್ ಇರೋದು 50,500 ಅಂತೆ. ಸೊ 50,500 ಇಂಟು 90%, 50,500 ಇಂಟು 90% ಅಂದರೆ ಬರುವಂತಹದ್ದು 45,450. ಸೊ ಬ್ಯಾಲೆನ್ಸ್ ಆಫ್ BP ಅನ್ನೋದು ಇರೋದಿಲ್ಲ. ಸೊ ಇದು ಅಪ್ಲಿಕಬಲ್ ಆಗೋದಿಲ್ಲ. ಸೊ ಬರದೆ 45,450 ಏನಿದು ಅಲೋವಬಲ್ ರೆಮ್ಯುನರೇಷನ್. ಈ ಅಲೋವಬಲ್ ರೆಮ್ಯುನರೇಷನ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಇತ್ತು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ? ಅಲೋವಬಲ್ ರೆಮ್ಯುನರೇಷನ್ ಈಕ್ವಲ್ಸ್ ಅಲೋವಬಲ್ ರೆಮ್ಯುನರೇಷನ್ ಈಕ್ವಲ್ಸ್ ಏನು ಕಳಿಬೇಕಾಗಿರುತ್ತೆ ನಾವು ಅಂತಂದರೆ ಅಲೋವಬಲ್ ರೆಮ್ಯುನರೇಷನ್ ಅಂತಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ ಅಂತಂದರೆ ಆಕ್ಚುಯಲ್ ರೆಮ್ಯುನರೇಷನ್ ಆರ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ whichever is lower. ಹಾಗಾದರೆ ಆಕ್ಚುಯಲ್ ರೆಮ್ಯುನರೇಷನ್ ಇರೋದೆಷ್ಟು ನೋಡಿದಾಗ ಪಾರ್ಟ್ನರ್ಶಿಪ್ ಡೀಡ್ನ ಪ್ರಕಾರ 80,000 ಇದೆಯಂತೆ. 80,000 ಆರ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟಿದೆ? 45,400, 45,450. ಯಾವುದು ಕಡಿಮೆ ನಮಗೆ ಕಾಣಿಸ್ತಾ ಇದೆ ಈಗ? 45,450. ಹಾಗಾದರೆ ಈಕ್ವಲ್ಸ್ 45,450. ಹಾಗಾದರೆ ಅಲೋವಬಲ್ ರೆಮ್ಯುನರೇಷನ್ ಎಷ್ಟಿದೆಯೋ ಇದನ್ನು BP ನಲ್ಲಿ ಕಳಿಬೇಕಷ್ಟೇ ಸ್ಟೂಡೆಂಟ್ಸ್. ಹಾಗಾದರೆ ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಬುಕ್ ಪ್ರಾಫಿಟ್ ಎಷ್ಟಂತೆ? 50,500. ಅಲೋವಬಲ್ ರೆಮ್ಯುನರೇಷನ್ ಎಷ್ಟಂತೆ? 45,450 ಮೈನಸ್ 50,500 ಅಂದರೆ ಬರುವಂತಹದ್ದು 5050 ಅನ್ನೋದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಪ್ರಾಬ್ಲಮಲ್ಲಿ ಈಗ ಲಾಸ್ ಇದೆ. ಲಾಸ್ ಇರುವಾಗ ಲಾಸ್ ಎಷ್ಟಂತೆ? 1 lakh. ಬ್ರ್ಯಾಕೆಟ್ ಮುಖಾಂತರ ಸೂಚಿಸಿ
ಲಾಸ್ ಇದ್ದಿಲ್ಲ ಅಂದರೆ ಬ್ರ್ಯಾಕೆಟ್ ಮುಖಾಂತರ ಸೂಚಿಸಿ. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟಂತೆ, ಸಾರಿ ಇಲ್ಲಿ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಎಷ್ಟಂತೆ, 50,000 ಅಂತೆ. 50,000 ನ ಕಳೀರಿ. ಹಾಗಾದರೆ ಬರುವಂತಹದ್ದು 1,50,000 ಅನ್ನೋದು ಇನ್ಕಮ್ ಆಗಿರಲ್ಲ, ಲಾಸ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 8ನೇ ಪ್ರಾಬ್ಲಮ್ ಕೂಡ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಆ 8ನೇ ಪ್ರಾಬ್ಲಮ್ 2 ಲಕ್ಷ ಅಂತೆ. ಇದು ನೀವೇ ಮಾಡಿ. ಮತ್ತೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಲಿಕ್ಕೆ ಇದನ್ನು ಮತ್ತೆ ನಾನು ನಿಮಗೆ ಇದನ್ನು ಹೋಮ್ವರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. 9ನೇ ಪ್ರಾಬ್ಲಮಲ್ಲೂ ಅಷ್ಟೇ ಏನಂತೆ, 4.25 ಲಕ್ಷ ಅಂತ ಇರೋದು. 4.25 ಲಕ್ಷ, 4,50,000 ಅನ್ನೋದು ಬುಕ್ ಪ್ರಾಫಿಟ್ ಆಗಿರುತ್ತೆ. ಬುಕ್ ಪ್ರಾಫಿಟ್ ಆಗಿರುತ್ತೆ. ಅಲೋವಬಲ್ ರೆಮ್ಯುನರೇಷನ್ ಎಷ್ಟು, 3,60,000. 3,60,000 ಕಳೆದ್ರೆ ಬರುವಂತಹ 90,000 ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ 10ನೇ ಪ್ರಾಬ್ಲಮಲ್ಲಿ ನೋಡಿದಾಗ 5,90,000 ಇದೆ. ಇದನ್ನು ಕೂಡ ಹೋಮ್ವರ್ಕ್ ಕೊಟ್ಟಿದ್ದೆ. 5,90,000 ಅಂತ ಹೇಳಿದಾಗ 5,90,000 ಅಂತ ಹೇಳಿದಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಸ್ಟ್ 3 ಲಕ್ಷದ ಮೇಲೆ ಅಂದರೆ ಡೈರೆಕ್ಟಾಗಿ ಏನಂತ ಇಟ್ಬಿಡಿ, 2,70,000 ಅಂತ ಇಟ್ಬಿಡಿ. ಇದನ್ನು ಇಷ್ಟು ಬರೀರಿ ಸ್ಟೂಡೆಂಟ್ಸ್. ಎಷ್ಟು ಬರೀಬೋದು, ಆನ್ ಫಸ್ಟ್ 3 lakhs ಆಫ್ ಬಿ ಪಿ, 90% ಆಫ್ ಬಿ ಪಿ ಆರ್ 1,50,000 ವಿಚ್ ಎವರ್ ಈಸ್ ಹೈಯರ್. ಡೈರೆಕ್ಟ್ 90% ಆಫ್ ಬಿ ಪಿ ಆರ್ 1,50,000 ವಿಚ್ ಎವರ್ ಈಸ್ ಹೈಯರ್. ನಾನು ಫಾರ್ಮ್ಯಾಟ್ ಮುಖಾಂತರ ಒಂದು ಸ್ವಲ್ಪ ಹೇಳ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಿಷ್ಟೊತ್ತು. ಈಗ ಒಂದು ಸ್ವಲ್ಪ ಸ್ಟ್ರೈಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ತಂದಮೇಲೆ ಸ್ಟ್ರೈಟಾಗಿ ಹೋಗಿ ಪ್ರಯತ್ನ ಪಡೋಣ ಸ್ಟೂಡೆಂಟ್ಸ್. 90% ಆಫ್ ಬಿ ಪಿ ಆರ್ rupees 1,50,000 ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 2,70,000. ಸೊ ಆನ್ ಬ್ಯಾಲೆನ್ಸ್ ಆಫ್ 60% ಆಫ್ ಬಿ ಪಿ. ಬ್ಯಾಲೆನ್ಸ್ ಆಫ್ 60% ಆಫ್ ಬಿ ಪಿ ಅಂದರೆ ಇರೋದೆಷ್ಟಿದೋ 5,90,000. ಅದರಲ್ಲಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ, 3 lakhsಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ. ಹಾಗಾದ್ರೆ ಇನ್ನು ಎಷ್ಟು ಲಕ್ಷ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, 2,90,000 ಇಂಟು ಎಷ್ಟು ಪರ್ಸೆಂಟು, 60%. 60/100. ಹಾಗಾದರೆ ಬರೋದು 2,90,000 ಇಂಟು 60%. ಅಂದರೆ ಬರೋದು 1,74,000. 1,74,000 ಪ್ಲಸ್ 2,70,000 ಅಂದರೆ ಬರೋದು 4,44,000. ಇದೇನೇ ಏನು, ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಇದೇನಿದು ಅಲೋವಬಲ್ ರೆಮ್ಯುನರೇಷನ್ ಅಲ್ಲ, ಇಷ್ಟು ಮ್ಯಾಕ್ಸಿಮಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಏನು ಮಾಡಬೇಕಾಗಿರುತ್ತೆ ನಾನು, ಯಾವ್ಯಾವುದು ಆಕ್ಚುಯಲ್ ರೆಮ್ಯುನರೇಷನ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್. ಎಷ್ಟಿದೆ ಆಕ್ಚುಯಲ್ ರೆಮ್ಯುನರೇಷನ್ ನೋಡಿ. ಆಕ್ಚುಯಲ್ ರೆಮ್ಯುನರೇಷನ್ ಇರೋದು 8 ಲಕ್ಷ. ಆಕ್ಚುಯಲ್ ರೆಮ್ಯುನರೇಷನ್ ಇರೋದು 8 ಲಕ್ಷ. ಆರ್ ಅಥವಾ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಎಷ್ಟು, 4,44,000. 4,44,000 ಬೇಕು ಒಂದು ಇಲ್ಲಿ ಬರ್ಕೊಳ್ಳಿ. ಆಕ್ಚುಯಲ್ ರೆಮ್ಯುನರೇಷನ್ ಆರ್ ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ವಿಚ್ ಎವರ್ ಈಸ್ ಲೋಯರ್ ಅಂತ ಇಲ್ಲಾರು ಬರ್ಕೊಳ್ಳಿ, ಅಥವಾ ಇಲ್ಲಿ ಡೌನ್ ಆರೋ ಮಾರ್ಕಾರು ತಗೊಳ್ಳಿ. ಯಾವುದು ಲೋಯರ್ ಆಗಿದೆ, 4,44,000 ಆಗಿದೆ. 4,44,000 ಆಗಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಬುಕ್ ಪ್ರಾಫಿಟ್ ಎಷ್ಟಿರೋದಿದೋ 5,90,000. ಬುಕ್ ಪ್ರಾಫಿಟ್ ಎಷ್ಟು, 5,90,000. ಅಲೋವಬಲ್ ರೆಮ್ಯುನರೇಷನ್ ಎಷ್ಟು, 4,44,000 ಮೈನಸ್ 5,90,000
ಅಂದರೆ ಬರೋದು 1,46,000. ಇದೇನೇ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ. ಇದೇನೇ 10ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆಯಾ ಸ್ಟೂಡೆಂಟ್ಸ್? ಇದನ್ನೇ ನಾವು ಸ್ವಲ್ಪ ಗಮನ ಹರಿಸಿ ಸ್ಟೂಡೆಂಟ್ಸ್. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ನಾವು ಮಾಡ್ತಾ ಇರುವಂತಹದ್ದು ಇದು 1ನೇ ಟೇಬಲ್, ಇದು 2ನೇ ಟೇಬಲ್, ಇದು 3ನೇ ಟೇಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಟೇಬಲ್, ಸೆಕೆಂಡ್ ಟೇಬಲ್ ಮತ್ತು ಥರ್ಡ್ ಟೇಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ 3 ಟೇಬಲ್ನ ಮರ್ಜ್ ಮಾಡಿ. ಇವಾಗ 3 ಟೇಬಲ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಈ 3 ಟೇಬಲ್ನ ಒಂದೇ ಟೇಬಲಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡೋಣ ಸ್ಟೂಡೆಂಟ್ಸ್. 3 ಸ್ಟೆಪ್ನು ಒಂದೇ ಸ್ಟೆಪ್ಪಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂದರೆ ಏನು ಮಾಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಏನಿಲ್ಲಿ ಬುಕ್ ಪ್ರಾಫಿಟ್ನಲ್ಲಿ ಅಲೋಬಲ್ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ನ ಏನು ಮಾಡಬೇಕಂತ ಲೆಸ್ ಮಾಡಬೇಕಂತೆ. ಈ ಅಲೋಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತಂತೆ. ಹಾಗಾದರೆ ಆಕ್ಚುಯಲ್ ರೆಮ್ಯುನರೇಷನ್ಗೂ ಇದಕ್ಕೂ ಕಂಪೇರ್ ಮಾಡಬೇಕಂತೆ. ಇದೆಲ್ಲಿ ಬರುತ್ತೆ, ಇದಿಲ್ಲಿ ಬರುತ್ತೆ. ಲಿಂಕ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನ ಒಂದು ಸಿಂಪಲ್ ಮ್ಯಾನರ್ ಆಗಿ ನಾವು ಮಾಡಿದ್ದೇ ಆದರೆ ನೀವು 3 ಸ್ಟೆಪ್ ಮಾಡ್ತೀರಾ ಅಂದರೆ 3 ಸ್ಟೆಪ್ಪೇ ಮಾಡಿ ಸ್ಟೂಡೆಂಟ್ಸ್, ನೋ ಇಶ್ಯೂ. 3 ಸ್ಟೆಪ್ಪಲ್ಲೇ ಮಾಡಿ, ನೋ ಇಶ್ಯೂ. ಈಸಿಯಾಗಿ ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟಿದೆ. ಗೆರೆಗಳನ್ನ ನೀವು ಸ್ಕೇಲ್ನಲ್ಲಿ ಹಾಕಬೇಕಾಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ನಾವೇನು ಮಾಡಬೇಕು, ಬುಕ್ ಪ್ರಾಫಿಟ್ ತೊಗೊತೀವಿ. ಬುಕ್ ಪ್ರಾಫಿಟ್ ತೊಗೊತೀವಿ. ಈ ಬುಕ್ ಪ್ರಾಫಿಟ್ನ ತಗೊಂಡ್ವಿ. ಎಷ್ಟು ಲಕ್ಷ? 3 ಕಾಲಮ್ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಕಾಲಮ್ ಬರಬೇಕಾಗಿರುತ್ತೆ? 3 ಕಾಲಮ್ ಬರಬೇಕಾಗಿರುತ್ತೆ. ಓಕೆ, 3 ಕಾಲಮ್ ಬಂತು. ಬುಕ್ ಪ್ರಾಫಿಟ್ ತೊಗೊಂಡ್ವಿ. ಎಷ್ಟು ಲಕ್ಷ ಇರೋದು? ಬುಕ್ ಪ್ರಾಫಿಟ್ 5,90,000 ಇರೋದು. 5,90,000. ಕ್ಲಿಯರ್ ಸ್ಟೂಡೆಂಟ್ಸ್? 5,90,000ದಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಅಲೋಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಅಲೋಬಲ್ ರೆಮ್ಯುನರೇಷನ್ನ ನಾವೇನು ಮಾಡಬೇಕಾಗಿರುತ್ತೆ, ಕಳಿಬೇಕಾಗಿರುತ್ತೆ. ಈಗಿವ ನಾನು ಕೇಳ್ತಾ ಇರೋ ಪ್ರಶ್ನೆ, ಅಲೋಬಲ್ ರೆಮ್ಯುನರೇಷನ್ನ ನಾವು ಕಳಿಬೇಕು ಅಂದರೆ ಇದು ಫೈನಲ್ ಆನ್ಸರ್ ಬರುವಂತಹದ್ದು. ಈ ಆನ್ಸರ್ ಹೇಗೆ ಬರುತ್ತೆ? ಇಲ್ಲಿ ಬರುತ್ತೆ. ಹೇಗೆ ಬಂತು? ಯಾವ್ಯಾವುದಕ್ಕೂ ಕಂಪೇರ್ ಮಾಡಬೇಕು ನಾವು. ಆಕ್ಚುಯಲ್ ರೆಮ್ಯುನರೇಷನ್ಗೂ ಮತ್ತು ಮ್ಯಾಕ್ಸಿಮಮ್ ಅಲೋಬಲ್ ರೆಮ್ಯುನರೇಷನ್ಗೂ ಕಂಪೇರ್ ಮಾಡಬೇಕು. ಈಗ ಮಾಡಬೇಕಾಗಿರೋ ಕೆಲಸ ಏನು? ಲೀಸ್ಟ್ ಆಫ್ ದ ಫಾಲೋಯಿಂಗ್. ಏನು? ಲೀಸ್ಟ್ ಆಫ್ ದ ಫಾಲೋಯಿಂಗ್. ಲೀಸ್ಟ್ ಆಫ್ ದ ಫಾಲೋಯಿಂಗ್ 2 ಅಮೌಂಟ್ಸ್. ಯಾವುದು? ಅಲೋಬಲ್ ರೆಮ್ಯುನರೇಷನ್ ಎಷ್ಟಿರುತ್ತೆ ಅಂದರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ 2 ಅಮೌಂಟ್ಸ್ ಅಂತೆ. ಹಾಗಾದರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ 2 ಅಮೌಂಟ್ಸ್ ಅಂದರೆ ಯಾವ್ಯಾವುದು? ಅದರಲ್ಲಿ ಎ ಏನು? ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್. ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ ಎಷ್ಟು? 8 lakh. ಎಷ್ಟು ಲಕ್ಷ? 8 lakh. ಹಾಗಾದರೆ ನಾವು ಕಂಪೇರ್ ಮಾಡಬೇಕಾಗಿರೋದು 2 ಅಮೌಂಟ್ನ. ಒಂದು ಅಮೌಂಟ್ ಬಂತು, ಇನ್ನೊಂದು ಅಮೌಂಟ್ ಯಾವುದು ಅಂದರೆ ಆರ್. 2ನೇ ಅಮೌಂಟ್ ಯಾವುದು ಅಂತಂದರೆ ಬಿ. ಯಾವುದಿದು? ಮ್ಯಾಕ್ಸಿಮಮ್ ಅಡ್ಮಿಸಿಬಲ್ ರೆಮ್ಯುನರೇಷನ್. ಮ್ಯಾಕ್ಸಿಮಮ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಹೆಂಗೆ ಬರುತ್ತೆ? ಬಿ ಪಿ ಮೇಲೆ ಬರುತ್ತೆ. ನೋಡ್ರಿ, ಇದನ್ನು ಕಂಪೇರ್ ಮಾಡ್ತಿದ್ದೀವಿ. ಯಾವುದ್ರ ಜೊತೆಗೆ ಆಕ್ಚುಯಲ್ ಇದೆ, ಆಕ್ಚುಯಲ್ ಜೊತೆಗೆ ಇದನ್ನು ಕಂಪೇರ್ ಮಾಡಿ. ಇದು ಹೆಂಗೆ ಬಂತು? ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದು ಯಾವುದಿದು? ಇವೆರಡನ್ನೂ ಕೂಡಿದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ ಬರೀತೀರಾ?
ಆನ್ ಫಸ್ಟ್ 3 lakhs ಆಫ್ ಬಿ ಪಿ. ಈಗ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಈಗ ನೀಟಾಗಿ ಬಂದಿದೆ. ಓಕೆ. ಆನ್ ಫಸ್ಟ್ 3 lakhs ಆಫ್ ಬಿ ಪಿ ಏನಂತೆ 90% ಆಫ್ ಬಿ ಪಿ ಆರ್ 1,50,000 ವಿಚ್ ಎವರ್ ಈಸ್ ಹೈಯರ್. ಓಕೆ. ಹಾಗಾದ್ರೆ ಇಲ್ಲಿ ಇರುವಂತಹದ್ದು 5,90,000 ಇರೋದು ಫಸ್ಟ್ 3 lakhs ಮಾಡಬೇಕಾಗಿರೋದು. 3 lakhsಗೆ ಅಂತಂದ್ರೆ ಡೈರೆಕ್ಟಾಗಿ ನಾವು ಇಟ್ಟು ಬಿಡ್ಬೋದು. ಎಷ್ಟಿಡ್ಬೋದು? 2,70,000. ಓಕೆನಾ? ನೆಕ್ಸ್ಟ್ ಆಮೇಲೆ ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಹೇಗೆ ಕಂಡುಹಿಡಿಬೇಕು? 60% ಆಫ್ ಬ್ಯಾಲೆನ್ಸ್ ಆಫ್ ಬಿ ಪಿ. 60% ಆಫ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂದರೆ ಎಷ್ಟು? 5,90,000 ಇತ್ತು ಮೈನಸ್ 3 ಲಕ್ಷ ಅಂದರೆ ಬರೋದು 2,90,000 ಇಂಟು 60%. ಹಾಗಾದ್ರೆ ಬರೋದು 2,90,000 ಇಂಟು 60% ಅಂದರೆ ಬರೋದು 1,74,000 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವೆರಡನ್ನೂ ಕೂಡ್ತೀರ. ಈಗ ಇವೆರಡನ್ನೂ ಕೂಡಿದಾಗ ನೋಡಿ, ಈಗ ಇವೆರಡನ್ನೂ ಕೂಡಿ ಬಿ ಅಂದರೆ ಇದು ಯಾವುದು? ಬಿ ಅಂತ ಇದೆ ಅಲ್ವಾ? ಇದು ಬಿ ಅಮೌಂಟ್. ಬಿ ಅಮೌಂಟ್ನ ಟೋಟಲ್ ಮಾಡಿದ್ರೆ ಬರೋದು 2,70,000 ಅಂದರೆ ಬರೋದು 4,44,000. ಇವೆರಡನ್ನೂ ಟೋಟಲ್ ಮಾಡಿದ್ರೆ ಬರೋದು 4,44,000 ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇವಾಗ ನಾವೇನು ಮಾಡಬೇಕು? ಯಾವ್ಯಾವ ಅಮೌಂಟು? ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ ಆರ್ 4,40,000 ವಿಚ್ ಎವರ್ ಈಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂದರೆ ಕಡಿಮೆ. ಇವೆರಡರಲ್ಲೂ ಇರುವಂತಹದಕ್ಕೆ ಕಡಿಮೆ ಅಂತ ತಗೊಬೇಕು. ಇವೆರಡಕ್ಕೂ ಇರುವಂಥ ಕಡಿಮೆ ಎಷ್ಟು? 4,44,000. ಈಗೇನು ಮಾಡ್ಬೇಕು ನಾವು? ಬುಕ್ ಪ್ರಾಫಿಟ್ನಲ್ಲಿ 4,44,000ನ ಕಳೆದ್ರೆ ಮೈನಸ್ 5,90,000. ಏನು ಹೇಳಿದೆ? 5,90,000 ಮೈನಸ್ 4,44,000 ಅಂದರೆ ಬರೋದು 1,46,000 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನೋಡಿ, ಇದು ಇಷ್ಟು ಪುಟ್ಟದಾಗಿ ಒಂದೇ ಸ್ಟೆಪ್ನಲ್ಲಿ ಒಂದೇ ಟೇಬಲಲ್ಲಿ ನೀಟಾಗಿ ಬಂದ್ಬಿಡುತ್ತೆ. ಇದೇ ನೀವು 3 ಟೇಬಲ್ ಹಾಕೊಂಡು ಮಾಡಿದ್ರೆ ಈ ರೀತಿ ಹೋಗುತ್ತೆ ಸ್ಟೂಡೆಂಟ್ಸ್. ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದೇ ರೀತಿಯಲ್ಲೇ ಮಾಡಿ ಸ್ಟೂಡೆಂಟ್ಸ್. ನನಗೆ ಈಗ ಹೇಳ್ಕೊಟ್ನಲ್ಲ, ಇದು ನನಗೆ ಭಾಳ ಈಸಿ. ಕಾರಣ ಏನಕ್ಕೆ ಅಂತಂದರೆ 3 ಟೇಬಲ್ ಹಾಕಬೇಕು, 3 ಸಲ ಗೆರೆಗಳನ್ನೆಲ್ಲ ಹಾಕಬೇಕು ಅಂದರೆ ಕಷ್ಟಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇದನ್ನೇ ನಾನು ಪ್ರಾಕ್ಟೀಸ್ ಮಾಡುವಂಥದ್ದಾಗಿರುತ್ತೆ ಸ್ಟೂಡೆಂಟ್. ನಾನು ಸ್ಟೂಡೆಂಟ್ ಆಗಿದ್ರೆ ನಾನು ಇದನ್ನೇ ಪ್ರಿಫರ್ ಮಾಡ್ತಾ ಇದ್ದೆ ಸ್ಟೂಡೆಂಟ್. ಓಕೆನಾ ಸ್ಟೂಡೆಂಟ್ಸ್? ಇದಕ್ಕೆ ಹೆಡಿಂಗ್ ಬಂದು ಕಾಂಪ್ಯೂಟೇಷನ್ ಆಫ್ ಕ್ಯಾಲ್ಕುಲೇಷನ್ ಅಂತ ಬರೀಬೇಡ್ರಿ. ಯಾವಾಗಲೇ ಹಾಕ್ಬಿಡಿ ಇನ್ಕಮ್ ಟ್ಯಾಕ್ಸ್ ಅಥವಾ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ನೀವು ಬರಬೇಕಾಗುತ್ತೆ ಕಾಂಪ್ಯೂಟೇಷನ್ ಅಂತಲೇ ಉಪಯೋಗಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫರ್ಮ್. ಫಾರ್ಮೆಸ್ ಬರೀರಿ. ಕ್ಲಿಯರ್ ಸ್ಟೂಡೆಂಟ್ಸ್? ಆದರೆ ಏನಾಯಿತು ಕರೆಕ್ಟಾಗಿ ಅದು ನೋಡ್ಕೊಳ್ಳಿ. ಫಸ್ಟ್ ಬಿ ಪಿ ತೊಗೊತೀರಾ. ಫಸ್ಟ್ ಏನು ಮಾಡ್ತೀರಾ? ಬಿ ಪಿ ತೊಗೊತೀರಾ. ಅದ್ರಲ್ಲಿ ಏನು ಮಾಡ್ತೀರಾ? ಅಲೋವಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ನ ಅಂಡರ್ಲೈನ್ ಮಾಡ್ತೀರಾ. ಅಲೋವಬಲ್ ಟು ಅಂದರೆ ಯಾವುದು? ಇದು ಫೈನಲ್ ಅಮೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನದು? ಫೈನಲ್ ಅಮೌಂಟ್ ಆಗಿರುತ್ತೆ. ಲೀಸ್ಟ್ ಆಫ್ ದ ಫಾಲೋಯಿಂಗ್ 2 ಅಮೌಂಟ್ಸ್. ಒಂದು ಅಮೌಂಟ್ ಬಂದು ಆ್ಯಕ್ಚುಯಲ್ ರೆಮ್ಯುನರೇಷನ್, ಎರಡನೇ ಅಮೌಂಟ್ ಬಂದು ಮ್ಯಾಕ್ಸಿಮಮ್ ರೆಮ್ಯುನರೇಷನ್. ಇಲ್ಲಿ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ
ಇಲ್ಲಿ ಆನ್ ಬ್ಯಾಲೆನ್ಸ್ ಆಫ್ ಆನ್ ಫಸ್ಟ್ 3 lakhs ಆಫ್ ಬಿ ಪಿ ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅನ್ನೋದು ಬರೀದಿದ್ರು ಕೂಡ ನಡೆಯುತ್ತೆ ಸ್ಟೂಡೆಂಟ್ಸ್. ಅದು ಬರ್ಸೋವಂಥ ನಾನು ಬರದೇ ಬರುತ್ತೀನಿ. ನಾನು ಬರ್ಸೋವಂಥ ಉದ್ದೇಶ ಏನಕ್ಕೆ ಅಂದರೆ ಸ್ವಲ್ಪ ನಿಮಗೆ ಜ್ಞಾನ ಇರಲಿ. ಪ್ರಾವಿಷನ್ಸ್ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಆದರೆ 3 ಸ್ಟೆಪ್ ನಾನು ಹೇಳಿದೆ 3 ಟೇಬಲ್ ಏನಿತ್ತು, 3 ಸ್ಟೇಟ್ಮೆಂಟ್ ಏನಿತ್ತು, ಆ 3 ಸ್ಟೇಟ್ಮೆಂಟ್ನ ಒಂದೇ ಸ್ಟೇಟ್ಮೆಂಟಲ್ಲಿ ಮರ್ಜ್ ಮಾಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಸ್ಟೂಡೆಂಟ್ಸ್. ಬನ್ನಿ ಈಗ ನೋಡೋಣ 11ನೇ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ನ 15ನೇ ಪ್ರಾಬ್ಲಮ್ನ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಈ 15ನೇ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟಿದೆ ಒಂದ್ಸರಿ ಮಾಡಿ ನೋಡೋಣ ಸ್ಟೂಡೆಂಟ್. ಈಗ ಇಲ್ಲಿ ಮಾಡಿ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ನ 3 ಸ್ಟೆಪ್ ಬದಲಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ನಲ್ಲಿ ಗಮನಿಸಿದಾಗ ಸ್ವಲ್ಪ ಪ್ರಾಬ್ಲಮ್ ದೊಡ್ಡದಾಗಿ ಮಾಡ್ಕೊತೀನಿ. ಓಕೆ, ಏನಂತ ಹೇಳ್ತಾನೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ದ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ. ಅಡ್ಮಿಸಿಬಲ್ ರೆಮ್ಯುನರೇಷನ್ ಕಂಡುಹಿಡಿಬೇಕಂತೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಡುಹಿಡಿಬೇಕಂತೆ. ಸೊ ಅಡ್ಮಿಸಿಬಲ್ ಅಂದ್ರೂ ಒಂದೇ, ಅಲೋವಬಲ್ ಅಂದ್ರೂ ಒಂದೇ. ಹಾಗಾಗಿ ಈಗ ಫಸ್ಟ್ ಬುಕ್ ಪ್ರಾಫಿಟ್ ಎಷ್ಟಿದೆ ಅಂತ ನೋಡೋಣ. ಬುಕ್ ಪ್ರಾಫಿಟ್ ಎಷ್ಟಿದೆಯಂತೆ 10 lakh ಇದೆಯಂತೆ. ಸೊ ಹಾಗಾದರೆ ಇಲ್ಲಿ ಫಸ್ಟ್ ನಾವು ಬರಿಬೇಕಾಗಿರೋದು ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಫರ್ಮ್. ಯಾವ ಫರ್ಮ್ ಅಂತ ಹೇಳಿಲ್ಲ, ಸೊ ಆಫ್ ಅ ಫರ್ಮ್ ಅಂತ ಹೇಳೋಣ. ಸೊ ಬುಕ್ ಪ್ರಾಫಿಟ್ 10 lakhs ಅಂತೆ. ಫಸ್ಟ್ ಏನು ತೊಗೊಬೇಕು ನಾವು, ಬುಕ್ ಪ್ರಾಫಿಟ್ನ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬುಕ್ ಪ್ರಾಫಿಟ್ ಆಫ್ ಫರ್ಮ್ ಎಷ್ಟಂತೆ, 10 lakhs ಅಂತೆ. ಓಕೆ, 10 lakhs ತೊಗೊಂಡ್ವಿ. ಇದರಲ್ಲಿ ಏನು ಮಾಡಬೇಕು, ಲೆಸ್ ಮಾಡಬೇಕು. ಏನು ಲೆಸ್ ಮಾಡಬೇಕು, ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಓಕೆ, ಅಂಡರ್ಲೈನ್ ಮಾಡೋಣ. ಅಂಡರ್ಲೈನ್ ಮಾಡಿ ಇದರಲ್ಲಿ ಏನು ಮಾಡಬೇಕು, ಲೀಸ್ಟ್ ಅಂದರೆ ಕಡಿಮೆ ಇರೋದು, ಲೀಸ್ಟ್ ಆಫ್ ದ ಫಾಲೋಯಿಂಗ್. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂದರೆ ಯಾವುದರಲ್ಲಿ, ಎರಡರಲ್ಲಿ. ಯಾವುದು ಎರಡರಲ್ಲಿ, ಒಂದು ಎ ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್. ಎಷ್ಟಂತೆ ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ ಮಾಡಿರೋದು ಇದು ಇಲ್ಲಿ ಸ್ವಲ್ಪ ಎನ್ಲಾರ್ಜ್ ಮಾಡೋಣ. ಓಕೆ, ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಪಾರ್ಟ್ನರ್ಸ್ ಇರೋದು ಸೋನು, ರೋನು, ಬಾನು. ಅದರಲ್ಲಿ ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಇದಾರಲ್ವಾ, ಇವರ ಸ್ಯಾಲ್ರಿ ಡಿಸ್ಸಲು ಆಗುತ್ತೆ, ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು. ರೋನು ಸ್ಯಾಲ್ರಿ, ರೋನು ಕಮಿಷನ್ ಡಿಸ್ಸಲು ಆಗುತ್ತೆ, ಇದನ್ನ ಕನ್ಸಿಡರ್ ಮಾಡೋದು, ತಗೊಳಕ್ ಹೋಗ್ಬಾರ್ದು. ಆಗ ರೆಮ್ಯುನರೇಷನ್ ಎಷ್ಟಿದೆ, 2 ಲಕ್ಷ ಪ್ಲಸ್ 1 ಲಕ್ಷ ಪ್ಲಸ್ 2 ಲಕ್ಷ ಪ್ಲಸ್ 3 ಲಕ್ಷ. 3 2 5 1 6 2 8 ಲಕ್ಷ. ಹಾಗಾದರೆ ಆಕ್ಚುಯಲ್ ರೆಮ್ಯುನರೇಷನ್ ಬಂದು 8 lakh. ಆಕ್ಚುಯಲ್ ರೆಮ್ಯುನರೇಷನ್ ಬಂದು ಎಷ್ಟು ಸ್ಟೂಡೆಂಟ್ಸ್, 8 lakh. ಇದು ಎರಡನೇ ಕಾಲಮಲ್ಲಿ ಇಡಬೇಕಾಗಿರುತ್ತೆ. ಆರ್ ಯಾವುದು, ಬಿ ಯಾವುದು, ಮ್ಯಾಕ್ಸಿಮಮ್ ಅಲೋವಬಲ್. ಇದು ಅಲೋವಬಲ್ ಸ್ಟೂಡೆಂಟ್, ಇದು ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. 40B ಪ್ರಕಾರವಾಗಿ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಅಂದ್ಬಿಟ್ಟಿದೆ, 10 ಲಕ್ಷ ಅಂತ ಇರೋದು, 10 ಲಕ್ಷ ಅಂತ ಇರೋದು. ಸೊ ಫಸ್ಟ್ ನಾವು ಮಾಡಬೇಕಾಗಿರೋದು ಆನ್ ಫಸ್ಟ್ 3 lakh ಆಫ್ ಬಿ ಪಿ. ಒಂದು ಫ್ಲವರ್ ಬ್ರ್ಯಾಕೆಟ್ ಹಾಕೋಣ. ಪ್ರಾವಿಷನ್ ಬರೆಯೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್. 90% ಆಫ್ ಬಿ ಪಿ ಆರ್ 1.5 lakh ವಿಚ್ ಎವರ್ ಈಸ್
whichever is higher. whichever is higher ಅಂದರೆ ಯಾವ್ದು ಜಾಸ್ತಿ ಇದೆ. ಯಾವ್ದು ಜಾಸ್ತಿ ಇರುತ್ತೆ, 3,00,000 ಮೇಲಿತ್ತು ಅಂತಂದರೆ 90% ಆಫ್ ಬಿ ಪಿ ಅಂದರೆ 2,70,000 ಆಗಿರುತ್ತೆ. ಡೈರೆಕ್ಟಾಗಿ 2,70,000 ಇಲ್ಲಿ ಹೇಳೋಣ. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ, ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಒಂದು ಫ್ಲವರ್ ಬ್ರ್ಯಾಕೆಟ್ ಹಾಕೋಣ. ಫ್ಲವರ್ ಬ್ರ್ಯಾಕೆಟ್ ಹಾಕೋ ಉದ್ದೇಶ, ನೀವು ಫ್ಲವರ್ ಬ್ರ್ಯಾಕೆಟ್ ಉಪಯೋಗಿಸೋಕ್ಕಾಗಲಿಲ್ಲ ಅಂದರೆ ಬಿಗ್ ಬ್ರ್ಯಾಕೆಟ್ನ ಉಪಯೋಗಿಸ್ಕೊಳ್ಳಿ. ಸೊ ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂದರೆ ಇದ್ದಿದ್ದು 10,00,000, 60% ಆಫ್ ಬ್ಯಾಲೆನ್ಸ್ ಆಫ್ ಬಿ ಪಿ ಪ್ರಾವಿಷನ್, ಇದು ಪ್ರಾವಿಷನ್ನ ಬರೀಬೇಕಾಗಿರುತ್ತೆ. ಹಾಗಾದರೆ 10,00,000ದಲ್ಲಿ 3,00,000 ಹೋಯಿತು. ಹಾಗಾದ್ರೆ ಇನ್ನು ಉಳಿಯೋದಿನ ಎಷ್ಟು, 7,00,000 ಇಂಟು ಎಷ್ಟು ಪರ್ಸೆಂಟು, 60%, ಅಂದರೆ ಬರೋದು 4,20,000. ಈಗ ಇವೆರಡೂ ಆ್ಯಡ್ ಮಾಡಿದ್ರೆ ಬರುವಂತಹದೇ ಏನದು, ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಆದರೆ 6,90,000. Am I right, students? ಸೊ ಇವೆರಡರಲ್ಲಿ ಸ್ವಲ್ಪ ಫಾರ್ಮ್ಯಾಟ್ನ ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಯಾವುದರಲ್ಲಿ 8,00,000 ಅಥವಾ 6,90,000, ವಿಚ್ ಎವರ್ ಈಸ್ ಲೋಯರ್ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 8,00,000 ಅಥವಾ 6,90,000 ವಿಚ್ ಎವರ್ ಈಸ್ ಲೋಯರ್ ಅಂದರೆ ಯಾವುದಾಗಿರುತ್ತೆ ಸ್ಟೂಡೆಂಟ್ಸ್, 6,90,000 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ, 6,90,000. ಹಾಗಾದರೆ 10,00,000ದಲ್ಲಿ 6,90,000 ಕಳೆದ್ರೆ ಬರುವಂತಹದ್ದು 3,10,000. ಇದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನು ಮಾಡಿದೀವಿ ನೋಡ್ರಿ ಇಲ್ಲಿ ಬುಕ್ ಪ್ರಾಫಿಟಲ್ಲಿ ಅಲೋವಬಲ್ ರೆಮ್ಯುನರೇಷನ್ನ ಕಳೆದಿದ್ದೀವಿ. ಅರ್ಥ ಆಯ್ತರ ಹೇಳಿದ್ದು, ಬುಕ್ ಪ್ರಾಫಿಟಲ್ಲಿ ಅಲೋವಬಲ್ ರೆಮ್ಯುನರೇಷನ್ ಇದೇನಿದೆ ಇದನ್ನ ಇಲ್ಲಿ ಕಳೆದಿರೋದು ಸ್ಟೂಡೆಂಟ್ಸ್, ಲಾಸ್ಟ್ ಕಾಲಮ್ ಅದು. ಓಕೆನಾ ಇಲ್ಲಿ ನೋಡ್ರಿ ಯಾವ ಕಲರ್, ರೆಡ್ ಕಲರ್ ತಗೊಂತೀನಿ, ರೆಡ್ ಈಸ್ ಬ್ಲಡ್. ಇಲ್ಲಿ ನೋಡ್ರಿ, ಇದು ನಿನ್ನೆ ದಿವಸ ನಾನು ಹೇಳ್ಕೊಟ್ಟಿದ್ದು ಫಸ್ಟ್ ಸ್ಟೆಪ್ ಸ್ಟೂಡೆಂಟ್. ಆಮೇಲೆ ಇದು ಬ್ಲೂ ಕಲರ್ ತಗೊತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್ ಸ್ಟೂಡೆಂಟ್. ಓಕೆನಾ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಇದು ಲಾಸ್ಟ್ ಸ್ಟೆಪ್. 3 ಸ್ಟೆಪ್ನ ಒಂದೇ ಟೇಬಲಲ್ಲಿ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ನೀಟಾಗಿ ನೀವು ಮಾಡ್ಬೋದಾಗಿರುತ್ತೆ ಸ್ಟೂಡೆಂಟ್ಸ್, ನಿಜವಾಗ್ಲೂ. ಸೊ ಹಾಗಾದರೆ ಇದು ನಾವು ಮಾಡಿದ್ದು 15ನೇ ಪ್ರಾಬ್ಲಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ಇನ್ನೊಂದು ಪ್ರಾಬ್ಲಮಲ್ಲಿ ಅಪ್ಲೈ ಮಾಡಿ ನೋಡೋಣ. ಹೋಮ್ವರ್ಕ್ ಪ್ರಾಬ್ಲಮಲ್ಲಿ ಅಪ್ಲೈ ಮಾಡಿ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಇದನ್ನು 13ನೇ ಪ್ರಾಬ್ಲಮ್ ಕೂಡ ನಿಮ್ಮ ಹತ್ರ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಇದನ್ನು ಕೂಡ, ಈ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡೋಣ. ಫಸ್ಟ್ ನಾವು ತಗೊಬೇಕಾಗಿರೋದು ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್. ಅಥವಾ ಡೈರೆಕ್ಟ್ ಬುಕ್ ಪ್ರಾಫಿಟ್ ಫರ್ಮ್ದೇ ಆಗಿರುತ್ತೆ. ಬುಕ್ ಪ್ರಾಫಿಟ್ ಎಷ್ಟಂತ ಇರೋದು, 3,25,000. ಲಾಸ್ಟ್ ಕಾಲಮಲ್ಲಿ ತಗೊಂಬಿಡಿ ಸ್ಟೂಡೆಂಟ್ಸ್. ದೆನ್ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕು, ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಪ್ರಕಾರವಾಗಿ ಅಲೋವಬಲ್ ರೆಮ್ಯುನರೇಷನ್ನ ಲೆಸ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಇದು ಲೆಸ್ ಮಾಡಬೇಕು ಅಂತಂದರೆ ಏನು, ಲೀಸ್ಟ್ ಆಫ್ ದ ಫಾಲೋಯಿಂಗ್.
ಲೀಸ್ಟ್ ಆಫ್ ದ ಫಾಲೋಯಿಂಗ್. ಎಷ್ಟು ಅಮೌಂಟ್? 2 ಅಮೌಂಟ್. ಯಾವ್ಯಾವುದು 2? ಒಂದು ಎ ಏನು? ಆಕ್ಚುಯಲ್ ರೆಮ್ಯುನರೇಷನ್. ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್. ಎಷ್ಟಂತೆ? ಆಕ್ಚುಯಲ್ ರೆಮ್ಯುನರೇಷನ್ ರಿಸೀವ್ಡ್ 50,000 ಅಂತ. 50,000ನ ಇಲ್ಲಿಡಿ, ಎರಡನೇ ಕಾಲಮಲ್ಲಿ. ಆರ್ ಅಥವಾ ಏನಂತೆ? ಬಿ, ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40 ಸಬ್ಸೆಕ್ಷನ್ ಬಿ. ಮ್ಯಾಕ್ಸಿಮಮ್ ಅಲೋವಬಲ್ ರೆಮ್ಯುನರೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಆಗ ಇಲ್ಲಿ ಬರೀತೀರಾ, ಆನ್ ಫಸ್ಟ್ 3 lakhs ಆಫ್ ಬಿ ಪಿ. ಒಂದು ಫ್ಲವರ್ ಬ್ರಾಕೆಟ್ ಹಾಕ್ತೀರಾ, ಪ್ರಾವಿಷನ್ ಬರೀತೀರಾ, 90% ಆಫ್ ಬಿ ಪಿ ಆರ್ 90% ಆಫ್ ಬಿ ಪಿ ಆರ್ rupees 1,50,000 ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ ಡೈರೆಕ್ಟ್ ಆಗಿ ಇಲ್ಲಿ 3,25,000ರಿಂದ 3 ಲಕ್ಷಕ್ಕಿಂತ ಜಾಸ್ತಿ ಇರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿ 2,70,000 ಡೈರೆಕ್ಟಾಗಿ ತಗೊಂಬಿಡಿ. ಅಪ್ಲೈ ಮಾಡುವಂಥ ನೀಡ್ ಇರೋದಿಲ್ಲ. ಓಕೆ. ಆನ್ ನೆಕ್ಸ್ಟ್ ಏನು ಮಾಡಬೇಕು? ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ. ಬಿ ಪಿಯಲ್ಲಿರುವಂಥ ಬ್ಯಾಲೆನ್ಸ್ ಮೇಲೆ ನೋಡಬೇಕು. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಎಷ್ಟಂತೆ? ಟೋಟಲ್ ಆಗಿರೋದು 3,25,000. 60% ಆಫ್ ಬ್ಯಾಲೆನ್ಸ್ ಆಫ್ ಬಿ ಪಿ. 3,25,000 ಇತ್ತು, ಅದರಲ್ಲಿ 3 ಲಕ್ಷದ ಮೇಲೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ. ಹಾಗಾದರೆ ಉಳಿಯೋದನ್ನೆಷ್ಟು? 25,000 ಇಂಟು ಎಷ್ಟು ಪರ್ಸೆಂಟು? 60%. ಹಾಗಾದರೆ 25,000 ಇಂಟು 60%, ಅಲ್ಲೇ ಬರೋದು 15,000. ಈಗ ನಾವೇನು ಮಾಡಬೇಕಾಗಿರೋದು? ಈಗ ನಾವು ಮಾಡಬೇಕಾಗಿರೋದೇನು? ಇದು ಮತ್ತು ಇದು ಎರಡನ್ನು ಕೂಡ ಕೂಡಬೇಕಾಗಿರುತ್ತೆ. 15,000 ಪ್ಲಸ್ 2,70,000 ಅಂತಂದರೆ 2,85,000. ಈಗ ಆಕ್ಚುಯಲ್ ರೆಮ್ಯುನರೇಷನ್ ಅಥವಾ ಮ್ಯಾಕ್ಸಿಮಮ್ ಅಮೌಂಟ್ ಇವೆರಡರಲ್ಲಿ ಯಾವುದು ಲೋಯರ್ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಏನು ತೊಗೊಬೇಕಾಗಿರುತ್ತೆ? ಲೋಯರ್, ವಿಚ್ ಎವರ್ ಈಸ್ ಲೋಯರ್ ಅಂತ ತೊಗೊಬೇಕಾಗಿರುತ್ತೆ ಅಲ್ವಾ ಸ್ಟೂಡೆಂಟ್ಸ್? ಹೌದೋ ಇಲ್ವೋ? ಹೌದು. ಹಾಗಾದರೆ ವಿಚ್ ಎವರ್ ಈಸ್ ಲೋಯರ್ ಅಂತ ತಗೊಂಡಾಗ ಯಾವುದು ಲೋಯರ್ ಆಗಿರುತ್ತೆ? 50,000 ಆರ್ 2,85,000. 50,000 ಲೋಯರ್ ಆಗಿರುತ್ತೆ. ಹಾಗಾದರೆ 50,000 ತೊಗೊತೀರ. ಹಾಗಾದರೆ 3,25,000 ನಲ್ಲಿ 50,000 ಹೋದರೆ ಉಳಿಯೋದ್ರಿಂದ ನಮಗೆ 2,75,000 ಆಗಿರುತ್ತೆ. ಇದೇನೇ ಏನಾಗಿರುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನೇ ಏನಾಗಿರುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್. ನೋಡ್ರಿ, ಮೂರನೇ ಪ್ರಾಬ್ಲಮ್ ಈಗ ನಾನು ಸಾಲ್ವ್ ಮಾಡ್ತಾ ಇರೋದು. ನಿಮ್ಮ ಮುಂದೆ ಮಾಡ್ತಾ ಮಾಡ್ತಾ ನಿಮಗೇನೆ ಕೂಡ ಏನಾಗ್ತಾ ಇದೆ ಅರ್ಥ ಆಗ್ತಿದೆ ಅಂತ ಭಾವಿಸಿದ್ದೀನಿ. ಒಂದ್ಸಲ ನೀವು ಮಾಡಿದ್ರೇ ಅದು ಗೊತ್ತಾಗೋದು ಸ್ಟೂಡೆಂಟ್ಸ್. ನಾವು ಮಾಡೋದಲ್ಲ, ನೀವು ಮಾಡಿದ್ರೇ ಅದು ನೀಟಾಗಿ ಅರ್ಥ ಆಗೋದು ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋದೇ ಆದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಂಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಹಾಗಾದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಾನು ಕಂಡುಹಿಡಿತಾ ಇದ್ದೀನಿ ಅಂದರೆ ಅಡ್ಮಿಸಿಬಲ್ ರೆಮ್ಯುನರೇಷನ್ ಅಥವಾ ಅಲೋವಬಲ್ ರೆಮ್ಯುನರೇಷನ್ ಆಟೋಮೆಟಿಕ್ ಆಗಿ ಅಲ್ಲೇ ಬಂದ್ಬಿಟ್ಟಿರುತ್ತೆ ಸ್ಟೂಡೆಂಟ್. ಸಪ್ರೇಟ್ ಎಫರ್ಟ್ ಹಾಕುವಂತಹ ಅಗತ್ಯ ಇರೋದಿಲ್ಲ. ಸಪ್ರೇಟ್ ಎಫರ್ಟ್ಸ್ ಹಾಕುವಂತಹ ಅಗತ್ಯ ಇರೋದಿಲ್ಲ. ಸಪ್ರೇಟ್ ಎಫರ್ಟ್ಸ್ ಹಾಕುವಂತಹ ಅಗತ್ಯ ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಓಕೆ. ಹಾಗಾದರೆ ಫಸ್ಟ್ ಏನು ತೊಗೊಬೇಕು ಸ್ಟೂಡೆಂಟ್ಸ್? ಫಸ್ಟ್ ಏನು ತೊಗೊಬೇಕು? ಬುಕ್ ಪ್ರಾಫಿಟ್. ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಫಾಸ್ಟ್ ಆಗ್ತಾ ಇರುತ್ತೆ. ಎಷ್ಟಂತೆ? 12 ಲಕ್ಷ.
ನೀವೇ ನೋಡ್ತಿದ್ದೀವಿ ಎಷ್ಟು ಫಾಸ್ಟ್ 3 ಸ್ಟೇಟ್ಮೆಂಟ್ 3 ಗೆರೆಗಳು ಬದಲಾಗಿ ಎಷ್ಟು ಬೇಗ ಮಾಡ್ಬೋದು ಅಂತ. ಲೆಸ್ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B. ಇದರಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂದರೆ ಯಾವುದರಲ್ಲಿ? ಎರಡರಲ್ಲಿ. ಯಾವುದು ಎರಡದು? ಒಂದು, ಆಕ್ಚುಯಲ್ ರೆಮ್ಯುನರೇಷನ್. ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಂತೆ? ಆಕ್ಚುಯಲ್ ರೆಮ್ಯುನರೇಷನ್ ಇರುವಂತಹದ್ದು 9 lakh. ನೆಕ್ಸ್ಟ್ ಏನಂತೆ? RB, ಮ್ಯಾಕ್ಸಿಮಮ್ allowable remuneration under section 40B. So under section 40B, under section 40B ಹೆಂಗೆ ಕಂಡುಹಿಡಿಬೇಕು? on first 3 lakhs of BP. on first 3 lakhs of BP ಪ್ರಾವಿಷನ್ ಏನು? 90% of BP or 1.5 lakhs ವಿಚ್ ಎವರ್ ಈಸ್ ಹೈಯರ್. ಡೈರೆಕ್ಟಾಗಿ ಎಷ್ಟು ತೊಗೊಂಬಿಡಿ ಸ್ಟೂಡೆಂಟ್ಸ್? 2,70,000 ತೊಗೊಂಬಿಡಿ ಡೈರೆಕ್ಟ್. ಯಾಕಂದರೆ 3 ಲಕ್ಷದ ಒಳಗಡೆ ಇಲ್ಲ, ಜಾಸ್ತಿ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು? ಆನ್ ಬ್ಯಾಲೆನ್ಸ್ ಆಫ್ BP. ಬ್ಯಾಲೆನ್ಸ್ ಆಫ್ BP ಮೇಲೆ ಏನು ಮಾಡಬೇಕಾಗಿರುತ್ತೆ? 60% ಆಫ್ ಬ್ಯಾಲೆನ್ಸ್ ಆಫ್ BP. 60% ಆಫ್ ಬ್ಯಾಲೆನ್ಸ್ ಆಫ್ BP ಅಂದರೆ BP ಎಷ್ಟಿದೆ? 12 ಲಕ್ಷ ಇದೆ. 12 ಲಕ್ಷದಲ್ಲಿ ಎಷ್ಟು ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ? 3 ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಹಾಗಾದ್ರೆ ನೋಡಿದಿನ 9 ಲಕ್ಷದ ಮೇಲೆ 60%, 5,40,000. ಹಾಗಾದ್ರೆ ಇದನ್ನು ಕೂಡಿದ್ರ ಅಂತಂದ್ರೆ 5,40,000, 5 2 7 8,10,000, 8,10,000. ಇವೆರಡರಲ್ಲಿ ಇದು ಯಾವಾಗ? ಈಗ ವಿಚ್ ಅವರ್ ಈಸ್ ಲೋಯರ್ ತಗೊಬೇಕು. ವಿಚ್ ಒನ್ ಇಸ್ ಲೋಯರ್? 8,10,000 ಈಸ್ ಲೋಯರ್. ಹಾಗಾದರೆ 12 lakhsನಲ್ಲಿ 8,10,000ನ ಲೆಸ್ ಮಾಡಿದ್ರೆ ಬರೋದು 3,90,000. ಇದೇನೇ ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಫಾಸ್ಟಾಗೂ ಮಾಡ್ಬೋದು, ಈಸಿಯಾಗಿರುತ್ತೆ. ಇಲ್ಲ ಅಂತಂದರೆ ಹಿಂದೆ ಹೇಳ್ಕೊಟ್ಟಿರೋ ಹಾಗೆ 3 ಸ್ಟೆಪ್ ಮಾಡಿ. ಇದು ಸ್ಟೆಪ್ ನಂಬರ್ 1, ದೆನ್ ಇದು ಸ್ಟೆಪ್ ನಂಬರ್ 2, ಅದಾದಮೇಲೆ ಇದು ಸ್ಟೆಪ್ ನಂಬರ್ 3. ಕ್ಲಿಯರ್ ಸ್ಟೂಡೆಂಟ್? ಸೊ ನಾವಿವಾಗ ಕಂಡುಹಿಡಿದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಯಾವ ರೀತಿ ಬರುತ್ತೆ ಅನ್ನೋದು. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ನೆಕ್ಸ್ಟ್ ಸೆಷನ್ನಿಂದ ನಾನು ನಿಮ್ಮ ಮುಂದೆ ಬರುವಂತಹದ್ದು ಬುಕ್ ಪ್ರಾಫಿಟ್ ಕಂಡುಹಿಡಿಯೋದು ಹೇಗೆ. ಮೋಸ್ಟ್ ಇಂಪಾರ್ಟೆಂಟ್. ಇವತ್ತೇ ಮಾಡೋಣ ಅಂದ್ಕೊಂಡೆ, ಇದಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿದ್ಬಿಡ್ತು. ಸೊ ಅದಕ್ಕೋಸ್ಕರ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ನಾಳೆ ಇನ್ಕಮ್ ಫ್ರಮ್ ಬಿಸ್ನೆಸ್ಗಿಂತ ಮುಂಚೆ ಏನು ಬರಬೇಕು? ಬುಕ್ ಪ್ರಾಫಿಟ್ ಬರಬೇಕಾಗುತ್ತೆ. ಬುಕ್ ಪ್ರಾಫಿಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಡೋಂಟ್ ಮಿಸ್ ಟುಮಾರೋಸ್ ಕ್ಲಾಸ್ ಸ್ಟೂಡೆಂಟ್ಸ್. ಬಾಯ್ ಸ್ಟೂಡೆಂಟ್ಸ್.